ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಪಕ್ಕದಲ್ಲಿ ಅವರ ಸೋದರ MLC, ಜೊತೆಗೆ ಅವರ ಪುತ್ರ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಈ ಬಾರಿ ಕಣಕ್ಕಿಳಿದಿರುವಂಥ ಮೃಣಾಲ್. ಒಂದು ಕಡೆಗೆ ಹೆಬ್ಬಾಳ್ಕರ್ ಫ್ಯಾಮಿಲಿ, ಇನ್ನೊಂದು ಕಡೆಗೆ ಶೆಟ್ಟರ್ ಅವರ ಫ್ಯಾಮಿಲಿ ಬಂದು ಮತ ಚಲಾಯಿಸಿರುವಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಶೆಟ್ಟರ್ ಅವರಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆ, ಕಳೆದ ಬಾರಿಯ ಸೋಲು, ಕಳೆದ ಬಾರಿಯ ಹಿನ್ನಡೆ, ಸೊ ಅದೆಲ್ಲವನ್ನೂ ಕೂಡ ಅವರು ಗೆಲುವಾಗಿ ಪರಿವರ್ತನೆ ಮಾಡ್ಕೋಬೇಕು. ಸೊ ಅಂಥ ಒಂದು ಪ್ರಯತ್ನದಲ್ಲಿದ್ದಾರೆ ಜಗದೀಶ್ ಶೆಟ್ಟರ್. ಮೊನ್ನೆ ನಮಗೆ ನೀಡಿದಂಥ ವಿಶೇಷ ಸಂದರ್ಶನದಲ್ಲೂ ಕೂಡ ಅವ್ರು ಹೇಳ್ತಾಯಿದ್ರು, ಜನ ನಮ್ಮನ್ನು ಕೈ ಹಿಡಿತಾರೆ, ಯಾವುದೇ ಡೌಟ್ ಇಲ್ಲ, ಹೆಚ್ಚಿನ ಅಂತರದಲ್ಲಿ ನಾನು ಗೆಲ್ತೀನಿ. ಸೊ ಹಿಂದಿಂದಲೂ ಕೂಡ ಸುರೇಶ್ ಅಂಗಡಿ ಮತ್ತು ನಾನು ಇಬ್ಬರು ಸೇರೇ ಪಕ್ಷ ಕಟ್ಟಿರೋದು, ಜನ ನಮ್ಮನ್ನು ಕೈ ಹಿಡಿತಾರೆ, ಯಾವುದೇ ಡೌಟ್ ಇಲ್ಲ ಅನ್ನುವಂಥ ವಿಶ್ವಾಸದ ನುಡಿಗಳನ್ನು ಆಡಿದರು ಜಗದೀಶ್ ಶೆಟ್ಟರ್. ಇನ್ನು ಬಸವರಾಜ ಬೊಮ್ಮಾಯಿ, ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಮತ ಚಲಾಯಿಸಲಿಕ್ಕೆ. 14 ಕ್ಷೇತ್ರಗಳಲ್ಲಿ ಮತದಾನ ಶಾಂತಿಯುತವಾಗಿ ಸಾಗ್ತಾ ಇದೆ, ಬಿರುಸಿನಿಂದ ಸಾಗ್ತಾ ಇದೆ. ಯಾಕಂದರೆ ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮೊದಲನೇ ಒಂದು ಮತ ಚಲಾಯಿಸಬೇಕು. ಹೀಗಾಗಿ ಜನಸಾಮಾನ್ಯರು, ನಾಯಕರುಗಳು, ಅಧಿಕಾರಿಗಳು ಕೂಡ ನಾವಾಗಲೇ ತೋರಿಸ್ತಾ ಇದ್ವಿ, ಒಬ್ಬ ಜಿಲ್ಲಾಧಿಕಾರಿ ತನ್ನ ಮಗಳ ಸಹಿತವಾಗಿ ಬಂದು ಮತ ಚಲಾಯಿಸಿದರು ಅಂತ ನಾವು ತೋರಿಸ್ತಾ ಇದ್ವಿ, ನಾವು ಹೇಳ್ತಾ ಇದ್ವಿ. ಒಂದು ಹಾವೇರಿಯ ದೃಶ್ಯಾವಳಿಗಳು, ಬೆಳಗಾವಿಯ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು BJPಯಿಂದ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಕಳೆದ ಬಾರಿ ಟಿಕೆಟ್ ಸಿಗಲಿಲ್ಲ ಅಂತ ಮುನಿಸ್ಕೊಂಡವರು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ದರು, MLC ಆಗಿದ್ದರು. ಕೊನೆಗೆ ಎರಡನ್ನೂ ಬಿಟ್ಟು, ಪಕ್ಷವನ್ನು ಬಿಟ್ಟು MLC ಸ್ಥಾನವನ್ನು ತೊರೆದು ಅವರು ಮತ್ತೆ ವಾಪಸ್ ಬಂದಿದ್ದು BJPಗೆ. BJPಯಿಂದ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ ಅವರದು. ಈ ಬಾರಿ ಬೆಳಗಾವಿಯಿಂದ ಕಣಕ್ಕಿಳಿದಿದ್ದಾರೆ. ಸಿಹಿಯ ಗೆಲುವಿನ ಕುಂದ ಅವರಿಗೆ ಸಿಗುತ್ತಾ ನೋಡಬೇಕು. ಅವರಿಗೆ ಪ್ರತಿಸ್ಪರ್ಧೆ ಇರುವಂಥದ್ದು ಒಬ್ಬ ಯುವಕ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ. ಇನ್ನು ಬಸವರಾಜ ಬೊಮ್ಮಾಯಿ ಅವರು ನೋಡ್ತಾ ಇದ್ದೀವಿ. ಬಸವರಾಜ ಬೊಮ್ಮಾಯಿ ಕೂಡ ಈ ಬಾರಿ ಕಣಕ್ಕಿಳಿದಿರೋದು. ಯಾಕಂದರೆ ಈ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದ ಕಡೆಗೆ ಹೆಜ್ಜೆ ಇಡಬೇಕು ಅಂತ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿದಿದ್ದಾರೆ. ಅವರು ಕೂಡ ನಮ್ಮ ಸಂದರ್ಶನದಲ್ಲಿ ಹೇಳ್ತಾಯಿದ್ರು, ಖಂಡಿತ ಗೆಲ್ತೀವಿ ಅನ್ನುವಂಥ ಸಂದೇಶವನ್ನು ಅವ್ರು ಹೇಳಿದರು. ನಾವು ಗೆಲ್ತೀವಿ, ನೋಡ್ತಾ ಇರಿ ಅಂತ ಆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸಾಲುಗಟ್ಟಿ ನಿಂತು ನಾಯಕರು ಮತ ಚಲಾಯಿಸ್ತಾ ಇದ್ದಾರೆ.